ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು 10 ನಿಮಿಷದಲ್ಲಿ ಟೊಮೊಟೊ ಮೆಂತ್ಯ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಈಸಿ ಇದು, 10 ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಮತ್ತು ಹೆಲ್ತಿಗೂ ಅಷ್ಟೇ ಒಳ್ಳೆಯದು. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ಎಲ್ಲ ಸೂಪರ್ ಕಾಂಬಿನೇಷನ್ನು. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ, ನಾನಿಲ್ಲಿ ಫಸ್ಟು ಒಂದು ಚಿಕ್ಕ ಟೀ ಕುಡಿಯೋ ಲೋಟ ಇರುತ್ತಲ್ಲ, ಅದರಲ್ಲಿ 1 ಲೋಟದಷ್ಟು ಬೇಳೆ ತೊಗೊಂಡು ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ಬಿಟ್ಟು ಒಂದು 1/4 ಲೀಟ್ರಷ್ಟು, 1/4 ಲೀಟ್ರ್ಗಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡಿದ್ದೀನಿ. ಒಂದು ಅರ್ಧ ಲೀಟ್ರ್ ಇದೆ ಅಂದ್ಕೊಳ್ಳಿ ನೀರು. ಹಾಕಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ ಮಾಡಿಸ್ಬೇಕು. ಬೇಳೆ ತುಂಬ ಮೆತ್ತಗೆ ಬೇಯಿಸ್ಬೇಕು. ಬೇಳೆ ಫುಲ್ಲು ಮೆತ್ತಗಾಗೋ ಥರ ಬೇಯಿಸೋದಕ್ಕೆ 4 ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಕುಕ್ಕರ್ ತಣ್ಣಗಾಗಿದೆ, ಕ್ಯಾಪ್ ತೆಗೆದಿದ್ದೀನಿ ನೋಡಿ. ಇವಾಗ ಇದನ್ನೊಂದು ಸ್ವಲ್ಪ ಮ್ಯಾಶ್ ಮಾಡಬೇಕು. ಬೇಳೆನ ಒಂದು ಸ್ವಲ್ಪನೂ ಬೇಳೆ ಕಾಣಬಾರ್ದು, ಆ ಥರ ನೀಟಾಗಿ ಮ್ಯಾಶ್ ಮಾಡಿ ಫುಲ್ಲು ಬೇಳೆನ. ಈ ಥರ ತಗೊಂಡಿದ್ರೆ ನಿಮ್ಮ ಮನೇಲಿ ಅದರಲ್ಲಿ ಮ್ಯಾಶ್ ಮಾಡ್ಬೋದು ನೀವು. ಅದನ್ನು ಸೈಡಿಗೆ ಇಟ್ಟಿದ್ದೀನಿ ನಾನು. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಟೊಮೊಟೊ ಮೆಂತ್ಯ ಸಾಂಬಾರಿಗೆ. ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದಾದಮೇಲೆ ನೆಕ್ಸ್ಟು ಏನೇನು ಹಾಕಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ, ಫಸ್ಟು ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟಿದೆ ಸಾಸಿವೆ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಚಟಪಟ ಅಂತ ಸಿಡಿದ ಮೇಲೆ ಎಣ್ಣೆ ಚೆನ್ನಾಗಿ ಕಾದಾಗ ಹಾಕಿದ್ರೆ ಬೇಗ ಸಾಸಿವೆ ಸಿಡಿದ್ಬಿಡುತ್ತೆ. ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಜೀರಿಗೆ. ಸಾಸಿವೆ ಮತ್ತು ಜೀರಿಗೆ ಎರಡೂ ಫ್ರೈ ಆದಮೇಲೆ ನೋಡಿ, ಇದಕ್ಕೆ ನಾನಿವಾಗ ಮೆಂತ್ಯ ಕಾಳಿರುತ್ತಲ್ಲ, ಅದು ಒಂದು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು 20 ಕಾಳಿದೆ ಅಂದ್ಕೊಳ್ಳಿ. ಇದು ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಈ ಮೆಂತ್ಯ ಕಾಳು ಹಾಕೋದ್ರಿಂದ ಈ ಟೊಮೊಟೊ ಮೆಂತ್ಯ ಸಾಂಬಾರು ಏನಿದೆಯಲ್ಲ, ಸಖತ್ತು ಘಮ ಬರುತ್ತೆ ಮತ್ತು ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ. ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಇದೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಇದು ನಿಮ್ಗೆ ಫ್ರೈ ಮಾಡ್ತಿರ್ಬೇಕಾದ್ರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ. ಮೆಂತ್ಯ ಫ್ರೈ ಆಗ್ತಿರುತ್ತಲ್ಲ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ. ಈಗ ನೆಕ್ಸ್ಟು ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಇರುತ್ತಲ್ಲ, 3 ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು 10 ಕರಿಬೇವಿನ ಎಲೆ ಹಾಕಿದ್ದೀನಿ. ಇದೆರಡು ಫ್ರೈ ಮಾಡಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು. ಅದಾದ ನಂತರ ಇದಕ್ಕೆ ನಾನು ಈರುಳ್ಳಿ ಇರುತ್ತಲ್ಲ, ಒಂದು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈರುಳ್ಳಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿ. ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಜಜ್ಜಿರೋದು, ಇದು ಜಜ್ಜಿಬಿಟ್ಟು ಹಾಕಬೇಕು. ಆವಾಗ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ನೋಡಿ, ಈ ಥರ ಫ್ರೈ ಮಾಡಿದ್ದೀನಿ ನಾನು. ಇವಾಗ ಇದಕ್ಕೆ ನಾನು ಟೊಮೊಟೊ ಇರುತ್ತಲ್ಲ, ಒಂದು 4 ನಾಟಿ ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೀವು. 4 ಹಾಕ್ತಾಯಿದ್ದೀನಿ ನಾನು. ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ, ಆ ಟೈಮಲ್ಲಿ ಹಾಕಿ ಟೊಮೊಟೊನ. ಇವಾಗಿದು ಟೊಮೊಟೊ ಫುಲ್ಲು ಮೆತ್ತಗಾಗಬೇಕು, ಅಲ್ಲಿ ತನಕ ನಾವು ಈ ಎಣ್ಣೆಲೆ ಟೊಮೊಟೊನ ಬೇಯಿಸ್ಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಟೊಮೊಟೊ ಮೆಂತ್ಯ ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲಲ್ಲಿ ಬೇರೆ ತುಂಬ ಚೆನ್ನಾಗಿರೋ ಹೆಲ್ದಿ ರೆಸಿಪೀಸು, ಸಾಂಬಾರು ರೆಸಿಪಿ ಎಲ್ಲ ಇದೆ, ಎಲ್ಲದನ್ನು ನೋಡಿ. ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ನಾನು, ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು, ಅರಿಶಿನದ ಪುಡಿ ಟೊಮೊಟೊಗೆ ಹಾಕೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಗ ಬೇಯುತ್ತೆ. ಅದಕ್ಕೆ ಹಾಕಿದ್ದೀನಿ ನಾನು ಉಪ್ಪು ಮತ್ತು ಅರಿಶಿನ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಾನು, ಸಣ್ಣ ಉಪ್ಪು. ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಟೊಮೊಟೊ ಫುಲ್ಲು ಮ್ಯಾಶ್ ಆಗುತ್ತೆ. ಅಲ್ಲಿ ತನಕ ಬೇಯಿಸೋಣ ಇದನ್ನು ನಾವು. ನೋಡಿ, ಇವಾಗ ಲಿಡ್ ತೆಗಿತಾ ಇದ್ದೀನಿ ನಾನು. ಈಗ ಬೆಂದಿದೆ ಟೊಮೊಟೊ ಪೂರ್ತಿ. ನೋಡಿ, ಈ ಥರ ಸೌಟಲ್ಲಿ ಪ್ರೆಸ್ ಮಾಡಿ ಇದು ಫುಲ್ಲು ಮ್ಯಾಶ್ ಮಾಡ್ಕೋಬೇಕು ನಾವು ಟೊಮೊಟೊನ.
ಅದು ಮಧ್ಯೆ ಸಾಂಬಾರಲ್ಲಿ ಸಿಕ್ಕರೆ ಚೆನ್ನಾಗಿರಲ್ಲ. ಅದಕ್ಕೆ ಈ ಥರ ಫುಲ್ಲು ಮ್ಯಾಶ್ ಆಗೋ ಥರ ಮೆತ್ತಗೆ ಮ್ಯಾಶ್ ಮಾಡಿ ಟೊಮೊಟೊನ. ಅದಾದಮೇಲೆ ನೋಡಿ ಟೊಮೊಟೊ ಫುಲ್ಲು ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಸೌಟಿಂದ. ಇವಾಗ ಇದಕ್ಕೆ ಬೇರೆ ನೆಕ್ಸ್ಟು ಏನು ಹಾಕಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ ಇದು ಇವಾಗ ಆಗಿದೆ, ಟೊಮೊಟೊನೆಲ್ಲ ಮ್ಯಾಶ್ ಮಾಡಿದ್ದೀನಿ. ನೋಡಿ ಈ ಥರ ಎಲ್ಲ ಮ್ಯಾಶ್ ಆದಮೇಲೆ ಇವಾಗ ಇದಕ್ಕೆ ನೆಕ್ಸ್ಟು ಖಾರದ ಪುಡಿ ಇರುತ್ತಲ್ಲ ಅದನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ನೋಡಿ ಹಾಕಿ. ನೀವಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀರ, ಒಂದು ಸ್ವಲ್ಪ ನೋಡಿ ಖಾರದ ಪುಡಿ ಹಾಕಿ. ಮತ್ತು ಒಂದು ಸ್ವಲ್ಪ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಹಿಂಗಿರುತ್ತಲ್ಲ, ಹಿಂಗು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಈ ಟೊಮೊಟೊ ಮೆಂತ್ಯ ಸಾಂಬಾರಿಗೆ ಹಿಂಗು ಮೇನು. ಹಿಂಗನ್ನು ಹಾಕಲೇಬೇಕು, ಆಪ್ಷನಲ್ಲ ಇದು. ಹಿಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸಾಂಬಾರು, ಅದಕ್ಕೋಸ್ಕರ. ನೋಡಿ ಫುಲ್ಲು ಈ ಥರ ಮ್ಯಾಶ್ ಆಗಿದೆ. ನೋಡಿ ಈ ಥರ ಗೊಜ್ಜು ಆಗುತ್ತಲ್ಲ ನಮಗೆ, ಆ ಥರ ಗೊಜ್ಜು ಥರ ಮಾಡ್ಕೋಬೇಕು ನಾವು ಇದನ್ನು. ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ. ನೋಡಿ ಇವಾಗ ಇದಕ್ಕೆ ನಾವೇನು ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬೇಕು. ಇಲ್ಲಿ ಉಪ್ಪು ನೋಡಿ, ಉಪ್ಪು ಕಡಿಮೆ ಅನಿಸಿದ್ರೆ ನೀವು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಬೋದು ಇನ್ನೊಂದು ಸ್ವಲ್ಪ. ನೋಡಿ ಈ ಥರ ಬೇಳೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅಷ್ಟು ಬೇಳೆನೂ ಹಾಕಿದ್ದೀನಿ ನಾನಿವಾಗ. ಜಾಸ್ತಿ ನೀರು ಸೇರಿಸ್ಬೇಡಿ ಈ ಸಾಂಬಾರಿಗೆ. ಇದು ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ನೀವು ಸರ್ವ್ ಮಾಡ್ಬೋದು, ಗಟ್ಟಿ ಇದ್ದರೆ ಅನ್ನಕ್ಕೂ ಊಟ ಮಾಡ್ಬೋದು. ನೋಡಿ ಆಗಿದೆ ಇದು ಇವಾಗ ಸಾಂಬಾರು. ಇದನ್ನು ಒಂದು ಸ್ವಲ್ಪ ಕುದಿಸಿದ್ರೆ, ಒಂದು 5 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ನಿಮಗೆ. ಈ ಸಾಂಬಾರನ್ನ ಚಪಾತಿಗೆ ಸರ್ವ್ ಮಾಡ್ಬೋದು ನೋಡಿ. ಮತ್ತು ಅನ್ನಕ್ಕೂ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅನ್ನದ ಜೊತೆಗೆ. ಇದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನು. ಇವಾಗ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು 5 ನಿಮಿಷ ಕುದಿಸಿದ್ರೆ, ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿ. ಸ್ವಲ್ಪ ನೀರು ಸೇರಿಸಿದ್ದೀನಿ, ಒಂದು ಟೀ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟಿದೆ ಅಷ್ಟೇ, ಚಿಕ್ಕ ಗ್ಲಾಸಲ್ಲಿ. ನೋಡಿ ಇಷ್ಟು ಗಟ್ಟಿ ಇರಬೇಕು ಇದು ಸಾಂಬಾರು. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು ನಾವು. ನೀವು ಒಂದು ಸಲ ಈ ಸಾಂಬಾರು ರೆಸಿಪಿನ ಟ್ರೈ ಮಾಡಿ. ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಉಪ್ಪು ಕಡಿಮೆ ಅನ್ನಿಸ್ತು, ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ನಾನಿಲ್ಲಿ. ನಿಮಗೇನಾದ್ರು ಉಪ್ಪು ಕಡಿಮೆ ಅನಿಸಿದ್ರೆ ಇಲ್ಲಿ ನೀವು ಸೇರಿಸ್ಕೋಬೋದು. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು.